ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಲೆನಾಡಲ್ಲಿ ಅಬ್ಬರಿಸ್ತಾ ಇದ್ದಾನೆ ವರುಣ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಮಳೆ, ಪುನರ್ವಸು ಮಳೆ ಅಬ್ಬರಕ್ಕೆ ಮಲೆನಾಡು ಕಂಗಾಲಾಗಿ ಹೋಗಿದೆ. ಈಗ ನೋಡಿ ನಮ್ಮ ರಾಜ್ಯದಲ್ಲಿ ಹೆಂಗಿದೆ, ಒಂದು ಕಡೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ಮತ್ತೊಂದು ಕಡೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆನೇ ಇಲ್ಲ. ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಂತೂ ಸಿಕ್ಕಾಪಟ್ಟೆ ಮಳೆ, ಪುನರ್ವಸು ಮಳೆ ಅಬ್ಬರಕ್ಕೆ ಮಲೆನಾಡು ಕಂಗಾಲಾಗಿ ಹೋಗಿದೆ. ಒಂದೇ ದಿನ ಸುರಿದಿದೆ 8 ರಿಂದ 10 ಇಂಚು ಮಳೆ. ವರುಣನ ಅಬ್ಬರಕ್ಕೆ ತತ್ತರಿಸಿದೆ ಮೂಡಿಗೆರೆ ತಾಲೂಕು. ಕೊಟ್ಟಿಗೆಹಾರ, ಬಣಕಲ್, ಬಾಳೂರಿನಲ್ಲಿ ವರುಣಾರ್ಭಟ ಜೋರಾಗಿದೆ. ಚಾರ್ಮಾಡಿ ಘಾಟ್ ತಪ್ಪಲಿನಲ್ಲಿ ಎಡೆಬಿಡದೆ ಸುರಿತಾ ಇದೆ ಮಳೆ. ಒಂದೇ ಸಮನೆ ಸುರಿತಾ ಇರೋ ಮಳೆಗೆ ಜನ ಹೈರಾಣಾಗೋಗ್ಬಿಟ್ಟಿದ್ದಾರೆ ಪಾಪ. ಗಾಳಿ ಮಳೆಗೆ ಮರ ಬಿದ್ದು 2 ಮನೆಗಳು ಜಖಮಾಗಿ ಹೋಗಿರೋದು. ದೇವನಗುಲ್ ಗ್ರಾಮದಲ್ಲಿ ಮನೆ ಬಳಿ ಗುಡ್ಡ ಜರುಗ್ತಾ ಇದೆಯಂತೆ. ಘಟ್ಟ ಪ್ರದೇಶದ ಕೆಳಭಾಗದಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗುವಂತ ಸಾಧ್ಯತೆ ಇದೆ. ನೋಡಿ ಅಲ್ಲಿ ಗುಡ್ಡ ಕುಸಿತಾ ಇರುವಂತ ದೃಶ್ಯ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಅಲ್ಲಲ್ಲಿ ಮರಗಿಡಗಳು ಬೀಳ್ತಾನೆ ಇರ್ತವೆ ಸಹಜವಾಗಿ. ಪುನರ್ವಸು ಮಳೆ ಅಬ್ಬರಕ್ಕೆ ಮಲೆನಾಡು ಕಂಗಾಲಾಗಿ ಹೋಗಿರೋದು. ಒಂದೇ ದಿನ 8 ರಿಂದ 10 ಇಂಚು ಮಳೆ ಸುರಿದಿದೆ. ವರುಣನ ಅಬ್ಬರಕ್ಕೆ ಮೂಡಿಗೆರೆ ತಾಲೂಕು ತತ್ತರಿಸಿ ಹೋಗ್ತಾ ಇರೋದು. ಮಲೆನಾಡು ಭಾಗದಲ್ಲಿ ಆರಂಭದಲ್ಲಿ ಮುಂಗಾರು ಕೈಗೊಂಡಿತ್ತು. ಇದೀಗ ನಿಧಾನವಾಗಿ ಮುಂಗಾರು ಚೇತರಿಸಿಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಕಾಫಿನಾಡಿನ ಮಲೆನಾಡು ಭಾಗ ಆದ್ರೆ ಏನು ಶೃಂಗೇರಿ ಇರ್ಬೋದು, ಕಳಸಾ ಇರ್ಬೋದು, ಮೂಡಿಗೆರೆ ತಾಲೂಕಿನಲ್ಲಿ ಇದೀಗ ಕಳೆದ 24 ಗಂಟೆಗಳಿಂದ ಮುಂಗಾರು ಜೋರಾಗಿ ಆರ್ಭಟಿಸ್ತಿರ್ತಕ್ಕಂಥದ್ದು. ಏನು ಕಳೆದ 24 ಗಂಟೆಗಳಿಂದ ಏನು ಹೇಮಾವತಿ ಇರಬಹುದು ಮತ್ತು ಸೋಮಾವತಿ ನದಿಯ ನೀರಿನ ಪ್ರಮಾಣ ಏರಿಕೆ ಕಂಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇದೀಗ ನಿಧಾನವಾಗಿ ತಡವಾಗಿ ಆದ್ರೂ ಕೂಡ ಒಂದು ಕೃಷಿ ಚಟುವಟಿಕೆಗಳು ಗರಿಗೆದರ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಅಂದ್ರೆ ಏನು ಕಳೆದ 24 ಗಂಟೆಗಳಿಂದ ಏನು ಜೋರಾಗಿ ಬೀಸ್ತಿರ್ತಕ್ಕಂಥ ಗಾಳಿ ಮತ್ತು ಸಹಿತ ಮಳೆಯಿಂದಾಗಿ ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮ ನಿಟ್ಟಿನಲ್ಲಿ ಏನು ಚಿಕ್ಕಮಗಳೂರು ಜಿಲ್ಲೆಯ 6 ತಾಲೂಕುಗಳಿಗೆ ಈಗಾಗಲೇ ಅಂಗನವಾಡಿ ಮತ್ತು ಶಾಲಾ ಮತ್ತು ಪ್ರೌಢಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಿದೆ. ಅದೇ ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಮತ್ತೊಂದು ಕಡೆಯಲ್ಲಿ ನದಿ ಪಾತ್ರದಲ್ಲಿ ಇರ್ತಕ್ಕಂತಹ ಏನು ವಾಸ ಮಾಡ್ತಕ್ಕಂತಹ ಜನರಿದ್ದಾರೆ ಅವರಿಗೂ ಕೂಡ ಈಗಾಗಲೇ ಮುನ್ಸೂಚನೆಯನ್ನ ಕೊಡಲಾಗಿದೆ. ಏನು ಪ್ರಮುಖವಾಗಿ ಕ್ಷಣಕ್ಕೂ ಕೂಡ ಏನು ನದಿಯ ಆ ನೀರಿನ ಪ್ರಮಾಣ ಏರಿಕೆ ಆಗ್ತಾ ಇರತಕ್ಕಂತ ನಿಟ್ಟಿನಲ್ಲಿ ನೀರಿನ ಪ್ರಮಾಣ ಏರಿಕೆಯಾದಂತೆ ಸುರಕ್ಷಿತ ಸ್ಥಳಗಳಿಗೆ ತೆರಳತಕ್ಕಂತ ಒಂದು ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡಲಾಗಿದೆ. ಅದೇ ರೀತಿಯಲ್ಲಿ NDRF ತಂಡ ಕೂಡ ಒಂದು ಜಿಲ್ಲೆಯಲ್ಲಿ ಬಿಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಲ್ಲಿ ಯಾವುದೇ ಕ್ಷಣದಲ್ಲಾದ್ರೂ ಅಂದ್ರೆ ಏನು ಮಳೆಯ ಪ್ರಮಾಣ ಏರಿಕೆಯಾದಂತಹ ಸಂದರ್ಭದಲ್ಲಿ ಮಳೆ ಜೊತೆಗೆ ಆ ನೀರಿನ ಪ್ರಮಾಣ ಏರಿಕೆಯಾದಂತಹ ಸಂದರ್ಭ ಯಾವುದೇ ರೀತಿಯ ಅನಾಹುತ ಆದಲ್ಲಿ ಅಂತ ಸಂದರ್ಭವನ್ನ ಎದುರಿಸಲು ಈಗಾಗಲೇ ಜಿಲ್ಲಾಡಳಿತ ಕೂಡ ಸಕಲ ರೀತಿಯ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಮತ್ತೊಂದು ಕಡೆಯಲ್ಲಿ NDRF ತಂಡ ಇರ್ಬೋದು, ಮತ್ತೊಂದು ಕಡೆಯಲ್ಲಿ ಏನು ಸ್ಥಳೀಯ ಸಂಘ ಸಂಸ್ಥೆಗಳು ಕೂಡ ಈಗಾಗಲೇ ಒಂದು ಕಟ್ಟುನಿಟ್ಟಿನ ಸೂಚನೆ ಕೂಡ ಜಿಲ್ಲಾಡಳಿತ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮುಂಗಾರು ತಡವಾದ್ರೂ ಕೂಡ ಇದೀಗ ಮಧ್ಯದಲ್ಲಿ ಜೋರಾಗಿ ಅಬ್ಬರಿಸ್ತಿರತಕ್ಕಂಥದ್ದು. ಭಾರತ್ ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.